ಗುಣಮಟ್ಟದ ವೈದ್ಯಕೀಯ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರುವಾಸಿ. ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಸೇರಿದಂತೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳು ವೈದ್ಯಕೀಯ ಸೇವೆ ನೀಡುತ್ತಾ ಇದೆ. ಆದರೆ ವರ್ಷವಿಡೀ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಐಸಿಯು ಫುಲ್ ಆಗಿದ್ರೆ ಕೆಲವು ಖಾಸಗಿ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ನಿಯಮದಡಿ ಚಿಕಿತ್ಸೆ ನೀಡ್ತಾ ಇಲ್ಲ. ಇದರಿಂದ ಬಡ ರೋಗಿಗಳು ದುಬಾರಿ ವೆಚ್ಚದ ಚಿಕಿತ್ಸೆ ದೊರಕದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಮಂಗಳೂರು ಜಿಲ್ಲೆ, ಹೊರ ರಾಜ್ಯಗಳ ನಾನಾ ಭಾಗಗಳಿಂದ ರೋಗಿಗಳು ಚಿಕಿತ್ಸೆ ಪಡೆಯುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಆಸ್ಪತ್ರೆಗಳಿದ್ದು ಆರೋಗ್ಯ ವ್ಯವಸ್ಥೆಯೂ ಉತ್ತಮವಾಗಿದೆ. ಆದರೆ ಕೆಲವೊಂದು ಪ್ರತಿಷ್ಠಿತ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಅಳವಡಿಸಿಕೊಂಡೇ ಇಲ್ಲ. ಮಂಗಳೂರಿನ ಕೆಲವೊಂದು ಆಸ್ಪತ್ರೆಗಳು ಕೆಲವೊಂದು ರೋಗಕ್ಕೆ ಸ್ಪೆಷಾಲಿಟಿ ಚಿಕಿತ್ಸೆ ಒದಗಿಸುತ್ತೆ. ಒಂದು ಸಲಕ್ಕೆ ರೋಗಿಯ ಜೀವ ಉಳಿಸಲು ತಕ್ಷಣಕ್ಕೆ ಇಂತಹ ಆಸ್ಪತ್ರೆಗಳಿಗೆ ದಾಖಲಿಸುವ ಬಡವರು ಆಯುಷ್ಮಾನ್ ಯೋಜನೆಯಡಿ ಚಿಕಿತ್ಸೆ ಸಿಗದೆ ತೊಂದರೆ ಅನುಭವಿಸ್ತಾ ಇರ್ತಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಬಿಪಿಎಲ್ ಕುಟುಂಬದ ಸದಸ್ಯರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆ ಇದೆ. ಎಪಿಎಲ್ ಕುಟುಂಬದವರಿಗೆ ಒಟ್ಟಾರೆ ಚಿಕಿತ್ಸೆ ವೆಚ್ಚದಲ್ಲಿ 30% ರಿಯಾಯಿತಿ ಪಡೆಯಲು ಅವಕಾಶವಿದೆ. ಆದರೆ ಕೆಲವು ಆಸ್ಪತ್ರೆಗಳಲ್ಲಿ ಎಪಿಎಲ್ ಕುಟುಂಬದವರಿಗೆ ಆಯುಷ್ಮಾನ್ ಭಾರತ್ ಸವಲತ್ತು ನೀಡಲು ನಿರಾಕರಿಸೋದಿದೆ. ಇದು ಕೂಡ ಸರ್ಕಾರದ ಸವಲತ್ತು ಜನರನ್ನ ತಲುಪಲು ತೊಡಕಾಗ್ತಾ ಇದೆ. ಆಯುಷ್ಮಾನ್ ಯೋಜನೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗದೆ ಬಡವರು ಅನುಭವಿಸುವ ತೊಂದರೆಯ ಬಗ್ಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಸದನದಲ್ಲಿಯೇ ಸವಿವರವಾಗಿ ತಿಳಿಸಿದ್ರು. ಆದರೆ ಸರ್ಕಾರ ಮಾತ್ರ ಅಸಹಾಯಕತೆ ಪ್ರದರ್ಶಿಸ್ತಾ ಇದೆ. ಇವತ್ತು ಆಯುಷ್ಮಾನ್ ಭಾರತ್ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನ ಮಾಡಿದೆ. ಇವತ್ತು ಭಾಳ ಕಷ್ಟ ಏನು ಅಂತ ಕೇಳಿದರೆ, ಪ್ರಾರಂಭದಲ್ಲಿ ಒಂದು ವ್ಯಕ್ತಿ ಅಡ್ಮಿಟ್ ಆದ ಕೂಡಲೇ ಅವನು ಯಾವ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದಾಗ ಅವನು ಸರ್ಕಾರಿ ಆಸ್ಪತ್ರೆಗೆ ಹೋಗಿ 24 ಗಂಟೆ ಒಳಗಡೆ ರೆಫರೆನ್ಸ್ ಲೆಟ್ರನ್ನ ತಂದು ಆ ಖಾಸಗಿ ಆಸ್ಪತ್ರೆಗಳಿಗೆ ಕೊಡಬೇಕು. ರೆಫರೆನ್ಸ್ ಲೆಟ್ರನ್ನು ಕೊಟ್ಟ ನಂತರ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಯಶಸ್ವಿಯಾಗಿ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಕೇಳಿದ್ರೆ, ರೆಫರೆನ್ಸ್ ಲೆಟ್ರನ್ನು ಪಡ್ಕೊಂಡು ಹೋದ ನಂತರ ಕೂಡ ಆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಆ ಆಸ್ಪತ್ರೆ ಆ ರೋಗಕ್ಕೆ ಎಂಪೆನಲ್ ಆಗಿರುವುದಿಲ್ಲ. ಉದಾಹರಣೆಗೆ ಎಲ್ಲ ಆಸ್ಪತ್ರೆಗಳು, ಇಡೀ ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಗಳು, ಎಲ್ಲ ನರ್ಸಿಂಗ್ ಹೋಮ್ಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿರುವಂಥ ಎಲ್ಲ ಕಾಯಿಲೆಯನ್ನು ಎಂಪೆನಲ್ ಆಗಿರಲ್ಲ. ಅವರು ಕೆಲವಾರು ಆಯ್ದ ಕಾಯಿಲೆಗಳನ್ನು ಅವರು ಎಂಪೆನಲ್ ಆಗಿರ್ತಾರೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಎದೆನೋವು ಆಯಿತು ಅಂಥೇಳಿ ಒಂದು ಪೇಷಂಟನ್ನು ನಾವು ತ್ವರಿತವಾಗಿ ಎಮರ್ಜೆನ್ಸಿಯಾಗಿ ಹತ್ತಿರ ಆಸ್ಪತ್ರೆಯಲ್ಲಿ ಸೇರಿಸ್ಕೊಳ್ತೇವೆ. ಹತ್ತಿರದ ಆಸ್ಪತ್ರೆಗೆ ಸೇರಿಸ್ಕೊಂಡಾಗ, ಅಡ್ಮಿಟ್ ಮಾಡಿದಾಗ ಆ ಆಸ್ಪತ್ರೆ ಹಾರ್ಟ್ ಚಿಕಿತ್ಸೆಗೆ ಎಂಪೆನಲ್ ಆಗಿರಲ್ಲ. ಆಗ ಎಂಪೆನಲ್ ಆಗಿಲ್ಲ ಅಂಥೇಳಿ ಆದರೆ ಅವರು ಆ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಆ ಪೇಷಂಟ್ ಪಾರ್ಟಿಗೆ ಕೊಡಬೇಕಾಗತ್ತೆ. ಇವತ್ತು ಕಷ್ಟ ಏನು ಅಂತ ಕೇಳಿದರೆ, ಯಾವ್ಯಾವ ಆಸ್ಪತ್ರೆಗಳು ಯಾವ್ಯಾವ ರೋಗಕ್ಕೆ ಎಂಪೆನಲ್ ಆಗಿದೆ ಅಂಥೇಳಿ ನೋಡಿಕೊಂಡು ತಿಳ್ಕೊಂಡು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆದವರು, ಹಾರ್ಟ್ ಅಟ್ಯಾಕ್ ಆದವರು ಅದೇ ಆಸ್ಪತ್ರೆಗಳಿಗೆ ಹೋಗಿ ಸೇರಬೇಕಾದಂಥ ಅನಿವಾರ್ಯತೆ ಇದೆ. ಇದು ಬಹಳ ಕಷ್ಟದ ವಾತಾವರಣ. ಇದು ಒಂದು. ನಾನು ಅದಕ್ಕಾಗಿ ಮಾನ್ಯ ಆರೋಗ್ಯ ಮಂತ್ರಿಗಳಿಗೆ ಬೇಡಿಕೊಂಡೆ, ಸರ್, ಎಲ್ಲ ಆಸ್ಪತ್ರೆಗಳು ಎಲ್ಲ ರೋಗಕ್ಕೆ ಎಂಪೆನಲ್ ಮಾಡಿಬಿಡಿ. ಆವಾಗ ಗೊತ್ತಿಲ್ಲದೆ ಯಾವುದೋ ಒಂದು ಮಾಹಿತಿ ಇಲ್ಲದೆ ಯಾವ ರೋಗಕ್ಕೆ ಕೂಡ ಯಾವ ಆಸ್ಪತ್ರೆಯಲ್ಲಿ ಸೇರಿಕೊಂಡ್ರೆ ಟ್ರೀಟ್ಮೆಂಟ್ ಅವರಿಗೆ ಉಚಿತವಾಗಿ ಸಿಗುತ್ತೆ, ಇಲ್ಲದ್ರೆ ಸಿಗಲ್ಲ ಅಂತೇಳಿ ಅವ್ರಿಗೆ ಕೇಳಿಕೊಂಡೆ. ಮಂತ್ರಿಗಳು ಹೇಳ್ತಾರೆ, ಅವರು ಅಸಹಾಯಕತೆ ತೋರಿಸ್ತಾರೆ, ನಾವು ಎಲ್ಲ ಆಸ್ಪತ್ರೆಗಳಿಗೆ ಈ ರೀತಿ ಎಂಪೆನಲ್ ಮಾಡಿಕೊಳ್ಳಿ ಅಂತ ಹೇಳುವ ಅಧಿಕಾರ ನಮಗಿಲ್ಲ ಅಂತ ಹೇಳ್ತಾರೆ. ಕೊರೋನಾ ಆದಾಗ ಎಲ್ಲ ಆಸ್ಪತ್ರೆಯನ್ನು ಕಟ್ಟಿ ಹಾಕಿ ಅವರಿಗೆ ಬೇಕಾದ ಹಾಗೆ ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ವಾ ಅಂತೇಳುವಂಥ ಹೇಳಿದಂಥ ಈ ಕಾಂಗ್ರೆಸ್ನ ನಾಯಕರು ಇವತ್ತು ಆಯುಷ್ಮಾನ್ ಭಾರತನ್ನು ನೀವು ಎಲ್ಲ ಆಸ್ಪತ್ರೆಗಳಿಗೆ ಎಂಪೆನಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಮ್ಮಿಂದ ಅಸಾಧ್ಯ ಅಂಥೇಳಿ ಹೌಸಿನ ಒಳಗಡೆ ಒಂದು ಆರೋಗ್ಯ ಮಂತ್ರಿ ಹೇಳ್ತಾರೆ. ಹಾಗಾಗಿ ನಾನು ಅವ್ರ ಹತ್ರ ಆವತ್ತು ಭಾಳ ದೊಡ್ಡ ರೀತಿಯಲ್ಲಿ ಚರ್ಚೆ ಮಾಡಿದೆ. ಇದು ಒಂದನೇ ಚರ್ಚೆ. ಎರಡನೇ ಚರ್ಚೆ ಏನು ಅಂತ ಕೇಳಿದರೆ, ಕೇಂದ್ರ ಸರ್ಕಾರ 70 ವರ್ಷದ ಮೇಲ್ಪಟ್ಟಂಥ ವ್ಯಕ್ತಿಗಳಿಗೆ ಆಯುಷ್ಮಾನ್ ಭಾರತದ ಲಾಭವನ್ನು ಪಡ್ಕೊಳ್ಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಆ ಯೋಜನೆಯನ್ನು ಹೇಳಿದೆ. ಇಡೀ ದೇಶದ ಹೆಚ್ಚಿನ ರಾಜ್ಯಗಳು ಅದನ್ನು ಅನುಷ್ಠಾನ ಮಾಡಿದೆ. ಕರ್ನಾಟಕ ರಾಜ್ಯ ಅನುಷ್ಠಾನವನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿದರೆ ಏನೇನೋ ಕಾರಣಗಳನ್ನು ಕೊಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂಥ ಈ ಯೋಜನೆ
ರಾಜ್ಯದ ಜನತೆಗೆ ಅದರ ಉಪಯೋಗಗಳು ಸಿಗಬೇಕೋ ಬೇಡವೋ? 70 ವರ್ಷ ಮೇಲ್ಪಟ್ಟಂಥ ಈ ರಾಜ್ಯದ ಜನ ಆ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಹೊಸ ಯೋಜನೆ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕೋ ಬೇಡವೋ? ಪಡ್ಕೊಳ್ಬೇಕು. ಇವರಿಗೆ ನರೇಂದ್ರ ಮೋದಿ ಮೇಲೆ ಕೋಪ ಇದ್ದಲ್ಲಿ, ಇವರಿಗೆ ನರೇಂದ್ರ ಮೋದಿಯನ್ನು ಕಂಡ್ರೆ ಆಗೋದಿಲ್ಲ ಅಂತೇಳಿ ಆದರೆ ನೀವು ನರೇಂದ್ರ ಮೋದಿಯನ್ನು ದ್ವೇಷ ಮಾಡಿ, ಈ ಯೋಜನೆಯನ್ನು ಅನುಷ್ಠಾನ ಮಾಡಿ, 70 ವರ್ಷ ಮೇಲ್ಪಟ್ಟವರಿಗೆ ಲಾಭ ಸಿಗಲಿ. ಅದಕ್ಕಾಗಿ ಈ ಎಲ್ಲ ಗೊಂದಲಗಳು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಇದನ್ನು ತ್ವರಿತಗತಿಯಲ್ಲಿ ಇದನ್ನು ಸರಿ ಮಾಡಿಕೊಳ್ಬೇಕಾದಂಥ ಜವಾಬ್ದಾರಿ ಅವ್ರದ್ದಿದೆ. ಇಲ್ಲ ಆದರೆ ಜನರ ಆರೋಗ್ಯಕ್ಕೂ ಕೂಡ ರಕ್ಷಣೆ ಮಾಡುವಂಥ ಸಾಮರ್ಥ್ಯ ಕಳ್ಕೊಂಡಂಥ ಸರ್ಕಾರ, ಹೇಳಿ ಸರ್ಕಾರ, ನಾಲಾಯಕ್ ಸರ್ಕಾರ ಅಂತ ನಾನು ಹೇಳಬೇಕಾಗುತ್ತೆ. ಹೀಗೆ ಆದಲ್ಲಿ ಬಡವರಿಗಾಗಿ ಸರ್ಕಾರ ಅನುಷ್ಠಾನ ಮಾಡಿರುವ ಯೋಜನೆಯ ಸದುಪಯೋಗ ಆಗೋದೇ ಇಲ್ಲ. ಇನ್ನಾದರೂ ರಾಜ್ಯ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕಿದೆ.